टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಪಿಯು ವಿದ್ಯಾರ್ಥಿ ನಿಗೂಢ ನಾಪತ್ತೆ, ಫರಂಗಿಪೇಟೆ ಬಂದ್. ದಕ್ಷಿಣ ಕನ್ನಡ ಜಿಲ್ಲೆಯ ಫರಂಗಿಪೇಟೆಯಲ್ಲಿ ಪ್ರತಿಭಟನೆ. ಪಿಯು ವಿದ್ಯಾರ್ಥಿ ನಾಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಹಿಂದೂ ಸಂಘಟನೆಗಳು ಬಂದ್ಗೆ ಕರೆಯನ್ನ ಕೊಟ್ಟಿರುವುದರಿಂದ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿವೆ. ವಿದ್ಯಾರ್ಥಿ ದಿಗಂತ್ ನಾಪತ್ತೆ ಹಿಂದೆ ಗಾಂಜಾ ಗ್ಯಾಂಗ್ನ ಕೈವಾಡ ಇರುವ ಶಂಕೆ ವ್ಯಕ್ತವಾಗ್ತಿದೆ. ಗಾಂಜಾ ಗ್ಯಾಂಗ್ ಕೈವಾಡ ಅಂತ ಹೇಳಿ ಹಿಂದೂ ಸಂಘಟನೆಗಳು ಆರೋಪಿಸಿವೆ. ಫೆಬ್ರವರಿ 25ರಂದು ಸಂಜೆ 7 ಗಂಟೆ ಸುಮಾರಿಗೆ ದಿಗಂತ್ ನಾಪತ್ತೆಯಾಗಿದ್ದ. 5 ದಿನ ಕಳೆದರೂ ಕೂಡ ಇದುವರೆಗೂ ನಾಪತ್ತೆಯಾಗಿರುವ ವಿದ್ಯಾರ್ಥಿ ದಿಗಂತ್ ಪತ್ತೆಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಬಂದ್ಗೆ ಕರೆಯನ್ನ ಕೊಡಲಾಗಿದೆ. ಪೊಲೀಸ್ ಇಲಾಖೆಯ ವೈಫಲ್ಯ ಅಂತ ಹೇಳಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಹಿಂದೂಪರ ಸಂಘಟನೆ ಕಾರ್ಯಕರ್ತರು. ಫರಂಗಿಪೇಟೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕಲ್ಪಿಸಲಾಗಿದೆ. 2 ಕೆಎಸ್ಆರ್ಪಿ ತುಕಡಿ ಸೇರಿದಂತೆ 500ಕ್ಕೂ ಹೆಚ್ಚು ಪೊಲೀಸರನ್ನು ಮುಂಜಾಗ್ರತಾ ಕ್ರಮವಾಗಿ ನಿಯೋಜನೆ ಮಾಡಲಾಗಿದೆ. ವಿದ್ಯಾರ್ಥಿ ದಿಗಂತ್ನ ಫೋಟೋವನ್ನು ನೋಡ್ತಾ ಇದ್ದೀರಿ. 25ನೇ ತಾರೀಕು ಈತ ನಾಪತ್ತೆಯಾಗ್ತಾನೆ. 5 ದಿನ ಆಗಿದೆ. ಇನ್ನೂ ಕೂಡ ವಿದ್ಯಾರ್ಥಿ ದಿಗಂತ್ ಬಗ್ಗೆ ಎಲ್ಲೂ ಸುಳಿವು ಸಿಕ್ಕಿಲ್ಲ. ಯಾರು ಈತನನ್ನ ಕರೆದುಕೊಂಡು ಹೋಗಿದ್ದಾರೆ, ಕಿಡ್ನಾಪ್ ಮಾಡಿದ್ದಾರೆ, ಇದ್ಯಾವುದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಪೊಲೀಸರು ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ವೈಫಲ್ಯದ ಬಗ್ಗೆ ಇಲ್ಲಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಫರಂಗಿಪೇಟೆ ಬಂದ್ಗೂ ಕೂಡ ಕರೆಯನ್ನ ಕೊಡಲಾಗಿದೆ. ಅನುಮಾನ ಹುಟ್ಟಿಸಿದ ಅಪರಿಚಿತ ಕ್ವಾಲಿಸ್ ಕಾರು ಓಡಾಟ. ದಿಗಂತ್ ನಾಪತ್ತೆಯಾದ ಸಮಯದಲ್ಲೇ ಆ ಕಾರು ಸುತ್ತಮುತ್ತ ಓಡಾಡ್ತಾ ಇತ್ತು. ಆಂಜನೇಯ ವ್ಯಾಯಾಮ ಶಾಲೆಯ ಸಿಸಿಟಿವಿಯಲ್ಲಿ ಆ ಕಾರು ಓಡಾಟದ ದೃಶ್ಯ ಸೆರೆಯಾಗಿದೆ. ಕ್ವಾಲಿಸ್ ಕಾರು ಅನುಮಾನಾಸ್ಪದವಾಗಿತ್ತು. ಆ ಕಾರ್ನ ಓಡಾಟ ಗಾಂಜಾ ಗ್ಯಾಂಗ್ ಕೈವಾಡ ಅಂತ ಹೇಳಿ ವಿಎಚ್ಪಿ ಆರೋಪವನ್ನು ಮಾಡಿದೆ. ಈ ಅನುಮಾನ ಏನಿದೆಯೋ ಇದನ್ನ ಬಗೆಹರಿಸಬೇಕು. ಈ ಪ್ರಕರಣದ ಸತ್ಯ ಏನಿದೆ ಅನ್ನೋದನ್ನ ಹೊರತೆಗಿಬೇಕು ಪೊಲೀಸರು. ಆದರೆ ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಪ್ರಕರಣವನ್ನು ಭೇದಿಸುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಿ ವಿಎಚ್ಪಿ ಆರೋಪವನ್ನು ಮಾಡ್ತಾ ಇದೆ. ಹಿಂದೂಪರ ಸಂಘಟನೆಗಳು ಆರೋಪವನ್ನು ಮಾಡ್ತಾ ಇವೆ. ಗಮನಿಸ್ತಾ ಇದ್ದೀರಿ, ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಇದು. ಅಪರಿಚಿತ ಕ್ವಾಲಿಸ್ ಕಾರ್ ಇದು. ಅಲ್ಲೇ ಸರೌಂಡಿಂಗ್ನಲ್ಲಿ ಆ ಹುಡುಗ ನಾಪತ್ತೆ ಆದ್ನಲ್ಲ ವಿದ್ಯಾರ್ಥಿ, ಅಲ್ಲಿ ಓಡಾಡ್ತಾ ಇತ್ತು. ಯಾರ್ದಿದ್ದು, ಯಾರಿಗೆ ಸಂಬಂಧಪಟ್ಟಿದ್ದು, ಯಾರಿದ್ರು ಇದರಲ್ಲಿ, ಇದೆಲ್ಲದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಗೊತ್ತಾಗಬೇಕಿದೆ. ಇವತ್ತಿಗೆ 5ನೇ ದಿವಸ ದಿಗಂತ್ ನಾಪತ್ತೆಯಾಗಿ ನಾನು ಪ್ರಥಮ ದಿವಸದಿಂದಲೇ ಎಸ್ ಪಿ ಅವ್ರ ಹತ್ರ ಮಾತಾಡ್ತಿದ್ದ ಸಂಪರ್ಕದಲ್ಲಿ ಇದ್ದೆ. ಆಗ ಅವ್ರ ಮನಸ್ಸಲ್ಲಿ ಬಂದದ್ದು ಹುಡುಗ ಎಕ್ಸಾಮಿಗೆ ಹೆದರಿ ಹೋಗಿದ್ದಾನಂತ. ಅಂಥ ಹುಡುಗ ಅಲ್ಲ, ಎಕ್ಸಾಮ್ ಹಾಲ್ ಟಿಕೆಟ್ ಸಿಕ್ಕಿದ ನಂತರ ಹೋಗಿದ್ದ, ಆ ಥರ ಅಲ್ಲ. ಅದಕ್ಕೆ ಅವ್ರಿಗೆ ಅಂದೆ ಇಲ್ಲ ಸರ್, ಅವರೊಂದು ಚಪ್ಪಲಲ್ಲಿ ರಕ್ತದ ಕಲೆ ಉಂಟು. ಅದರ ನಂತರ ಪೊಲೀಸ್ನವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಬಟ್ ದುರ್ದೈವ ನಮಗೆ ಸಿಗಲಿಲ್ಲ ಹುಡುಗ. ನಾನು ಅನ್ನೋದು ಪೊಲೀಸ್ನವರು 5 ದಿವಸ ಆಗಿ ಅವ ಸಿಕ್ಕಿಲ್ಲ ಅಂದರೆ ಒಂದು ಅವು ಮೊಬೈಲ್ ಇಲ್ಲೇ ಬಿಟ್ಟು ಹೋಗಿದ್ದಾನೆ, ನೆಟ್ವರ್ಕ್ ಹಿಡ್ಕೊಂಡು ಹೋಗೋಗಿಲ್ಲ. ಇನ್ನೊಂದು ಅಲ್ಲೊಂದು ಕ್ವಾಲಿಸ್ ಕಾರ್ ಬಂದಿದೆ ಅಂತ ಉಂಟು. ಅದಕ್ಕೋಸ್ಕರ ನಮ್ಮ ಹುಡುಗನನ್ನು ಯಾಕೆ ಈ ಥರ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಅನ್ನುವಂಥದ್ದು ಅನುಮಾನದ ಹುತ್ತ ನಮ್ಮೆಲ್ಲರ ಸುತ್ತ ಉಂಟು. ಅದಕ್ಕೋಸ್ಕರ ಅಧ್ಯಕ್ಷರು ಆದಷ್ಟು ಬೇಗ ಒಂದು ಕಡೆಯಿಂದ ದೇವರ ಹತ್ರ ಪ್ರಾರ್ಥನೆ ಕೂಡ ಮಾಡಬೇಕಾಗ್ತದೆ. ದೇವರ ಹತ್ರ ನಾನು ಪಲ್ಲಿ ರಾಜರಾಜೇಶ್ವರಿ ತಾಯಿ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಆ ಮನೆಯವರ ದುಃಖ ಇಲ್ಲದ ಹಾಗೆ ಆ ಹುಡುಗ ವಾಪಸ್ ಮನೆಗೆ ಜೀವಂತವಾಗಿ ಬರುವಾಗೆ ಆ ತಾಯಿ ಅನುಗ್ರಹಿಸಲಿ. ಅದರ ಜೊತೆಗೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಶೋಕ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್, 5 ದಿನ ಆಯಿತು. 5 ದಿನ ಆದರೂ ಕೂಡ ಇನ್ನೂ ವಿದ್ಯಾರ್ಥಿ ದಿಗಂತ್ ಪತ್ತೆಯಾಗಿಲ್ಲ. ಏನ್ ಕಥೆ ಅಂತ ಹೇಳಿ, ಪೊಲೀಸರ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ, ಏನು ಅನುಮಾನಗಳು ಇದರಿಂದ ಸೃಷ್ಟಿಯಾಗ್ತಿದೆ ಅಂತ? ಮಧುಶ್ರೀ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಫರಂಗಿಪೇಟೆ ಕಿದೆಬೆಟ್ಟು ನಿವಾಸಿ ದಿಗಂತ್ PUC ವಿದ್ಯಾರ್ಥಿ ಆಗಿರ್ತಾನೆ. ಈತ ಫೆಬ್ರವರಿ 25ರಿಂದ ನಿಗೂಢವಾಗಿ ನಾಪತ್ತೆ ಆಗಿರ್ತಕ್ಕಂಥದ್ದು. ಈತನ ಒಂದು ಚಪ್ಪಲ್ ಹಾಗೆ ಮೊಬೈಲ್ ಆ ಒಂದು ಫರಂಗಿಪೇಟೆಯಲ್ಲಿ ಇರ್ತಕ್ಕಂಥ ರೈಲ್ವೆ ಹಳಿ ಎಂದೆ ಅಲ್ಲಿ ಸಿಕ್ಕಿರುವಂಥದ್ದು. ಇದರ ಜೊತೆಗೆ ಆ ಒಂದು ಚಪ್ಪಲ್ನಲ್ಲಿ ರಕ್ತದ ಕಲೆಯೂ ಕೂಡ ಇದೆ. ಹೀಗಾಗಿ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗಿರುವಂಥದ್ದು. ಇನ್ನು ಘಟನೆ ನಡೆದು 5 ದಿವಸ ಆದರೂ ಕೂಡ ದಿಗಂತ್ನ ಯಾವೊಂದೇ ಸುಳಿವು ಕೂಡ ಪೊಲೀಸರಿಗೆ ಲಭ್ಯವಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಹಿಂದೂಪರ ಸಂಘಟನೆಗಳು ಫರಂಗಿ
ಪರಂಗಿಪೇಟೆಗೆ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಪೊಲೀಸರು ಈ ಒಂದು ಪ್ರಕರಣದಲ್ಲಿ ವೈಫಲ್ಯವನ್ನು ಹೊಂದಿದ್ದಾರೆ ಎಂದು ಆರೋಪಿಸಿ ಈ ಪ್ರತಿಭಟನೆ ಹಾಗೆ ಪರಂಗಿಪೇಟೆ ಬಂದ್ಗೆ ಕರೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಪರಂಗಿಪೇಟೆಯಲ್ಲಿ ಪ್ರತಿಭಟನೆ ಆಗ್ತಿದೆ. ನಾನೀಗ ಪರಂಗಿಪೇಟೆ ಜಂಕ್ಷನ್ ನಲ್ಲಿ ಇದ್ದೇನೆ. ನೀವು ಗಮನಿಸಬಹುದು, ಈಗಾಗಲೇ ಹಿಂದೂ ಪರ ಸಂಘಟನೆಗಳು ವಿಎಚ್ಪಿ, ಬಜರಂಗ ದಳ, ಇದರ ಜೊತೆಗೆ ಬಿಜೆಪಿ ಸೇರಿದಂತೆ ಸಾಕಷ್ಟು ಮಂದಿ ಪ್ರತಿಭಟನಾಕಾರರು ಈಗಾಗಲೇ ಪರಂಗಿಪೇಟೆ ಜಂಕ್ಷನ್ ನಲ್ಲಿ ಪ್ರತಿಭಟನಾ ಸಭೆಯನ್ನು ಮಾಡ್ತಾ ಇದ್ದಾರೆ. ಗಮನಿಸಬಹುದು, ಇಲ್ಲಿ ಇರ್ತಕ್ಕಂಥ ಎಲ್ಲ ಅಂಗಡಿ ಮುಂಗಟ್ಟುಗಳು ಈಗಾಗಲೇ ಬಂದ್ ಆಗಿದೆ. ಪರಂಗಿಪೇಟೆಗೆ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಹಿಂದೂ ಪರ ಸಂಘಟನೆಗಳು ಕರೆಯನ್ನು ಕೊಟ್ಟಿದ್ದು, ಈ ಹಿನ್ನೆಲೆಯಲ್ಲಿ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ನೀಡಿದ್ದಾರೆ. ಈಗಾಗಲೇ ಇವರ ಹಿಂದೂ ಪರ ಸಂಘಟನೆಗಳ ಆರೋಪ ಇರುವಂತದ್ದು ಇಷ್ಟೇ, ಈ ಭಾಗದಲ್ಲಿ ಪರಂಗಿಪೇಟೆ ಭಾಗದಲ್ಲಿ ಗಾಂಜಾ ವ್ಯಸನಿಗಳೇ ಹೆಚ್ಚಾಗಿದ್ದಾರೆ, ಅವರಿಂದಲೇ ಈ ಒಂದು ಕೃತ್ಯ ಆಗಿದೆ ಎನ್ನುವಂತ ಅನುಮಾನವನ್ನು ಅವರು ವ್ಯಕ್ತಪಡಿಸಿರುವಂತದ್ದು. ಪ್ರಮುಖವಾಗಿ ದಿಗಂತ್ ಫೆಬ್ರವರಿ 25ರ ಸಂಜೆ 7 ಗಂಟೆಗೆ ಆಂಜನೇಯ ವ್ಯಾಯಾಮ ಶಾಲೆಗೆ ಹೋಗ್ತೇನೆ ಅಂತ ಹೇಳಿ ಆತ ಹೋಗಿರ್ತಾನೆ. ಆ ಬಳಿಕ ಅಲ್ಲಿಯೂ ಹೋಗದೆ ಮನೆಗೂ ಬಾರದೆ ನಾಪತ್ತೆ ಆಗಿರುವಂತದ್ದು. ಮತ್ತು ಅದೇ ಸಮಯದಲ್ಲಿ ಆಂಜನೇಯ ವ್ಯಾಯಾಮ ಶಾಲೆಯ ಬಳಿ ಒಂದು ಅನುಮಾನಾಸ್ಪದ ಒಂದು ಕ್ವಾಲಿಸ್ ಕಾರು ಓಡಾಟವನ್ನು ಮಾಡಿದೆ. ಹೀಗಾಗಿ ಆ ಒಂದು ಕ್ವಾಲಿಸ್ ಕಾಲ್ನಲ್ಲಿ ಇದ್ದಂಥವರೇ ಈ ಒಂದು ಕೃತ್ಯ ಮಾಡಿದ್ದಾರೆ ಎನ್ನುವಂತ ಅನುಮಾನವನ್ನು ಹಿಂದೂ ಪರ ಸಂಘಟನೆಗಳು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಆದಷ್ಟು ಶೀಘ್ರವಾಗಿ ಈ ಪ್ರಕರಣವನ್ನು ಭೇದಿಸಬೇಕು, ದಿಗಂತ್ ಎಲ್ಲಿಗೆ ಹೋದ ಮತ್ತು ಏನಾದ ಎಂಬುದನ್ನು ಪತ್ತೆ ಹಚ್ಚಬೇಕು ಎನ್ನುವಂತ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ಪ್ರಮುಖವಾಗಿ ಗಮನಿಸಬೇಕು, ದಿಗಂತ್ 12 ಅಂದ್ರೆ ಸೆಕೆಂಡ್ PUC ವಿದ್ಯಾರ್ಥಿ ಆಗಿರ್ತಾನೆ. ಇವತ್ತು ಅವನಿಗೆ ಫೈನಲ್ ಎಕ್ಸಾಮ್ ಇರುತ್ತೆ. ಸೊ ಆತ ನಾಪತ್ತೆ ಆದಂತ ದಿನ ಹಾಲ್ ಟಿಕೆಟ್ ತಗೊಂಡು ಬಂದಿರ್ತಾನೆ ಕಾಲೇಜ್ಗೆ ಹೋಗಿ. ಆತ ಮಂಗಳೂರಿನ ಒಂದು ಖಾಸಗಿ ಕಾಲೇಜ್ನಲ್ಲಿ ದ್ವಿತೀಯ PUC ವ್ಯಾಸಂಗವನ್ನು ಮಾಡ್ತಿದ್ದಾನೆ. ಹಾಲ್ ಟಿಕೆಟ್ ಅನ್ನು ತಗೋ ಬಂದಿರ್ತಾನೆ. ಆ ಬಳಿಕದಿಂದ ಆತ ಮಿಸ್ಸಿಂಗ್ ಆಗಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲಾ ಆಯಾಮಗಳಲ್ಲೂ ತನಿಖೆಯನ್ನು ಮಾಡಬೇಕೆನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಒಟ್ಟು 3 ತಂಡಗಳನ್ನು ರಚಿಸಿದ್ದಾರೆ. ಪ್ರಮುಖವಾಗಿ ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಈಗಾಗಲೇ ಮಿಸ್ಸಿಂಗ್ ಪ್ರಕರಣವು ಕೂಡ ದಾಖಲಾಗಿದೆ. ಹೀಗಾಗಿ ಬಂಟ್ವಾಳ ಠಾಣೆ, ಇದರ ಜೊತೆಗೆ ಪುತ್ತೂರು ಠಾಣೆಯ ಟ್ರಾಫಿಕ್ SI, ಇದರ ಜೊತೆಗೆ ಬಂಟ್ವಾಳ ನಗರ ಠಾಣೆಯ SI ಸೇರಿದಂತೆ ಅವರ ನೇತೃತ್ವದಲ್ಲಿ ಒಟ್ಟು 3 ತಂಡಗಳನ್ನು ರಚಿಸಿದ್ದಾರೆ. ದಿಗಂತ್ ಅವತ್ತು 25ರ ಸಂಜೆ 7 ಗಂಟೆ ಬಳಿಕ ಎಲ್ಲೋದ, ಏನಾದ ಎಂಬುದರ ಬಗ್ಗೆ ಪತ್ತೆ ಹಚ್ಚುವುದಕ್ಕೆ ಸಾಕಷ್ಟು ಶ್ರಮವನ್ನು ಪೊಲೀಸರು ಕೂಡ ಆಗ್ತಾ ಇದ್ದಾರೆ. ಆದರೆ ಯಾವೊಂದು ಸುಳಿವುಗಳು ಕೂಡ ಸಿಗ್ತಿಲ್ಲ. ಸದ್ಯಕ್ಕೆ ಸಿಕ್ಕಿರ್ತಕ್ಕಂಥದ್ದು ದಿಗಂತ್ನ ಮೊಬೈಲ್ ಫೋನ್, ಇದರ ಜೊತೆಗೆ ಆತನ ಚಪ್ಪಲ್. ಆದರೆ ಆತನ ಚಪ್ಪಲ್ನಲ್ಲಿ ರಕ್ತದ ಕಲೆ ಇದೆ. ಸೊ ಹೀಗಾಗಿ ಆತ ಏನಾದ, ಎಲ್ಲಿಗೋದ ಎಂಬುದರ ಬಗ್ಗೆ ಯಾವುದೂ ಕೂಡ ಕ್ಲಾರಿಟಿ ಇಲ್ಲ. ಹೀಗಾಗಿ ಪೊಲೀಸರು 5 ದಿನ ಆದರೂ ಕೂಡ ಆತನನ್ನು ಪತ್ತೆ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ಹಿಂದೂ ಪರ ಸಂಘಟನೆಗಳು ಈ ಒಂದು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಮುಂದಿನ 2 ದಿನದೊಳಗೆ ಆತನ ಬಗ್ಗೆ ಯಾವುದೇ ರೀತಿಯಿಂದ ಸುಳಿವು ಸಿಗದೇ ಇದ್ದಲ್ಲಿ, ಆತನನ್ನು ಪತ್ತೆ ಮಾಡದೇ ಇದ್ದಲ್ಲಿ ಸಂಪೂರ್ಣವಾಗಿ ಇದಕ್ಕಿಂತ ಉಗ್ರವಾದ ರೀತಿಯಲ್ಲಿ ಪ್ರತಿಭಟನೆಯನ್ನು, ಹೋರಾಟವನ್ನು ಮಾಡ್ತೇವೆ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ಹಿಂದೂ ಪರ ಸಂಘಟನೆಗಳು ನೀಡಿರುವಂಥದ್ದು. ಮಧುಶ್ರೀ, ಧನ್ಯವಾದ ಅಶೋಕ್ ತಮ್ಮ ಮಾಹಿತಿಗಾಗಿ.